ಚಿಕನ್ ಫಿಂಗರು ಮತ್ತು ಚಿಕನ್ ಪಾಪ್ಕಾರ್ನು ಎರಡು ಮೋಸ್ಟ್ಲಿ ಅರ್ಧ ಕೆಜಿನೋ 1 ಕೆಜಿನೋ ಗೊತ್ತಿಲ್ಲ ನನಗಿದು. ಟೋಟಲ್ 2 ರೌಂಡ್ ಬಟ್ಟೆ ಹೋಗ್ತಾಯಿತ್ತು, 3ನೇ ರೌಂಡ್ ಹೋಗಿತಾ ಇದೆ. ಇದು ನೋಡ್ರಿ 4ನೇ ರೌಂಡ್. ಬಟ್ಟೆ ಗಿಟ್ಟೆ ಎಲ್ಲ ಹೋಗೋದು ಫಸ್ಟ್ ಮಾಡು, ನೀರು ಬಿಟ್ಟ ಹೋಗಿಬೇಕು, ಆಮೇಲೆ ಅಡುಗೆ ಮಾಡ್ಬೋದು. ಇದು ಫಸ್ಟ್ ಟೈಮ್ ತಂದಿರೋದು ಇವರು, ಹಾಗಾಗಿ ನನಗೆ ಗೊತ್ತಾಗ್ತಿಲ್ಲ ಹಿಂಗೆ. ಇದು ಪಾಪ್ಕಾರ್ನ್ ರೀ. ಪರ್ಕ್ ಇಷ್ಟು ದುಡ್ದಾ? ಪ್ಲಸ್ ಯಾರಿಗೆ ದದಣ್ಣರಿಗೆ ಕೊಡೋಕೆ ತಗೊಂಡೋಗ್ತಿದ್ದೀರಾ? ಇದೇನು ಮಿಕ್ಸಡ್ ಫ್ರೂಟಾ? ನೋಡಿ ಎಷ್ಟು ಫುಲ್ಲು ಫಾಗ್ ಇದೆ, ಏನು ಕಾಣ್ತಾ ಇಲ್ಲ. ಕಾಶ್ಮೀರ ಆಗ್ಬಿಟ್ಟೈತೆ ಫುಲ್ಲು. ಇವಾಗ ಅದೇ ಮುದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ಲು, ಮುದ್ದೆ ಮಾಡ್ತಿದ್ದಾಳೆ. ನೈಟ್ ಶಿವಮೊಗ್ಗದಿಂದ 10:30 ಆಗಿತ್ತು, ಮನೆ ರೀಚ್ ಆಗೋ ಅಷ್ಟೊತ್ತಿಗೆ. ಬಿರಿಯಾನಿ ಅಲ್ಲಿಂದನೇ ಕಟ್ಟಿಸ್ಕೊಂಬಂದಿದ್ನಲ್ಲ, ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇವತ್ತು ಬೆಳಗ್ಗೆ ಎದ್ಬಿಟ್ಟು ರೋಸಾ ಇದ್ದು ಹಾಗೆ ಸ್ಕೂಲಿಗೆ ಹೋದೆ. ಸೊ ಇವತ್ತು ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಜಸ್ಟ್ ನೀರು ಬಿಟ್ಟಿದ್ದಾನೆ, ನೀರು ತುಂಬ್ತಾ ಇದ್ದೀನಿ. ಸೊ ಅಡುಗೆ ಇನ್ನೂ ಏನೂ ಆಗಿಲ್ಲ, ಬಂದಾಗ್ಲಿಂದನೂ ನೀರು ತುಂಬೋದೇ ಆಗೋಗಿದೆ. ಸೊ ಎಕ್ಸಾಕ್ಟ್ 5ಗೆ ನೀರು ಬಿಟ್ಟಿದ್ದ. ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಒಗೆದು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಸೊ ಈಗ ಉಪವಾಸ ಬಿಟ್ಟು ಬರ್ತಾರವರು. ಕುಕ್ಕರಲ್ಲಿ ಬೇಳೆ ಇಟ್ಟಿದ್ದೀನಿ, ನುಗ್ಗೆಕಾಯಿ ಸಾರು ಮಾಡಬೇಕು. ಸೊ ಅವ್ರಿಗೀಗ ತಿನ್ನೋಕ್ಕೆ ಫ್ರೂಟ್ಸ್ ಇದೆ, ಸ್ವಲ್ಪ ಖರ್ಜೂರ ಇದೆ, ಹಾಗೆ ಕಂಪ್ನಿಯಿಂದ ಚಿಕನ್ ಫಿಂಗರು ಮತ್ತು ಚಿಕನ್ ಪಾಪ್ಕಾರ್ನು ಎರಡು ಮೋಸ್ಟ್ಲಿ ಅರ್ಧ ಕೆಜಿನೋ 1 ಕೆಜಿನೋ ಗೊತ್ತಿಲ್ಲ ನನಗಿದು. ಇದು ಅವ್ರು ಬರೋಷ್ಟೊತ್ತಿಗೆ ಫ್ರೈ ಮಾಡಿಡ್ತೀನಿ. ಟೀ ಕುಡಿದು ಚಿಕನ್ ತಿಂತಾರೆ, ಫ್ರೈಡ್ ಚಿಕನ್ ತಿಂತಾರೆ. ಇದಾದಮೇಲೆ ನೆಕ್ಸ್ಟು ಅಡುಗೆ ಮಾಡಬೇಕು. ಸೊ 15 ದಿನ ಆಗಿತ್ತು ನೋಡಿ, ನೀರೇ ಬಿಟ್ಟಿರಲಿಲ್ಲ. 15 ದಿನದಿಂದ ಎಲ್ಲ ಬಟ್ಟೆ ಜೋಡಿಸಿಟ್ಟಿದ್ದು ಈಗ ಒಗಿತಾ ಇದ್ದೀವಿ. ಇದೇ ಪ್ರಾಬ್ಲಮ್ ಇಲ್ಲಿ ಚಳಗೇರಿಯಲ್ಲಿ. ಸೊ ಟೋಟಲ್ 2 ರೌಂಡ್ ಬಟ್ಟೆ ಹೋಗ್ತಾಯಿತ್ತು, 3ನೇ ರೌಂಡ್ ಹೋಗಿತಾ ಇದೆ. ಇದು ನೋಡ್ರಿ 4ನೇ ರೌಂಡು. ಸೊ 4 ರೌಂಡ್ ಬಟ್ಟೆ ಹೋಗಿಬೇಕು. ವಾಷಿಂಗ್ ಮಿಷಿನ್ ಹೋಗಿತಾ ಇದೆ. ಸೇಫ್ಟಿಗೆ ಇದೆಲ್ಲ ನೀರು ತುಂಬಿಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಏನಾದರೂ ನೀರು ಕಟ್ಟಾಯಿತು ಅಂದರೆ ಇನ್ನೊಂದು ರೌಂಡ್ ಹೋಗ್ಯೋಕೆ ನೀರು ಬೇಕು. ಸೊ ಹಾಗಾಗಿ ಈಗ ಬರ್ತಾರವರು. ಇಷ್ಟು ಚಿಕನ್ ಫ್ರೈ ಮಾಡ್ತೀನಿ. ನೈ ಅಭಿ अब गरम हुआ तेल वो कपड़े धोने का पूरा कंप्लीट होने ಫಸ್ಟ್. ಬಟ್ಟೆ ಗಿಟ್ಟೆ ಎಲ್ಲ ಹೋಗೋದು ಫಸ್ಟ್ ಮಾಡು, ನೀರು ಬಿಟ್ಟ ಹೋಗಿಬೇಕು, ಆಮೇಲೆ ಅಡುಗೆ ಮಾಡ್ಬೋದು. 15 ದಿನದ್ದು ಒಮ್ಮರಿ ಹೋಗಿತ್ತಿದ್ದೀವಿ ನೋಡ್ರಿ, ಹಿಂಗಾಗೈತಿ ಇಲ್ಲಿ ಪರಿಸ್ಥಿತಿ. ಎಣ್ಣೆ ಕಾದ್ಮೇಲೆ ಇದೊಂಚೂರು ಫ್ರೈ ಮಾಡ್ತೀನಿ ರೀ. ಸಂಪ್ ತುಂಬಿತು, ಸಿಂಟ್ಯಾಕ್ಸು ತುಂಬಿದೆ. ಅದಕ್ಕೆ ಸಿಂಟ್ಯಾಕ್ಸ್ ಫುಲ್ ತುಂಬಿದೆ ನೋಡ್ರಿ, ತೆಗೆದು ಸಂಪ್ ಫುಲ್ ತುಂಬಿದೆ. ಅದೆಲ್ಲ ತುಂಬಿದು. ಇನ್ನೊಂದ್ಸರಿ ಹಾಕ್ಬೇಕು ಲಾಸ್ಟ್, ಅದಷ್ಟೇ. ಅದು ಕೈಯಲ್ಲಿ ವಾಶ್ ಮಾಡಿದೆ, ಮತ್ತೆ ನೀರು ಬಂದಾಗತ್ತೆ ಅಂಥೇಳಿ ನಾನು ಫ್ರೈ ಮಾಡ್ತೀನಿ. ಅದಾದ ತಕ್ಷಣ ತೆಗೆದ್ಬಿಟ್ಟು ಇನ್ನೊಂದು ರೌಂಡ್ ವಾಶಿಗೆ ಹಾಕ್ರಿ. ಹಾಕ್ರಿ ಒಂಚೂರು. ನಾನಿದು ಫ್ರೈ ಮಾಡ್ತೀನಿ. ನಿಮಗೆ ಹಾಲು ತಂದ್ರಾ? ತೊಗೊಂಬರ್ರಿ. ಹಾಲು ತೊಗೊಂಬರ್ರಿ. ಏನು ತರ್ತೀರಾ? ಚಾಕ್ಲೇಟ್. ಯಾಕೆ ನೋಡಿರಿ, ನಾನು ಹೇಳಿಲ್ಲ, ಅವಾಗವಾಗ ಐಸ್ ಕ್ರೀಮ್ ಚಾಕ್ಲೇಟ್ ತಂದು ಕೊಡ್ತಿರ್ಬೇಕು ವೈಫಿಗೆ. ವೈಫು ಖುಷಿ ಆಗ್ತಾರೆ. ಸ್ಕೂಟಿಗೆ ತಗೊಂಡೋಗ್ರಿ, ಸ್ಕೂಟಿನೇ. ಎಣ್ಣೆ ಕಾದಿದೆಯಾ ಅಂತೇಳಿ ಚೆಕ್ ಮಾಡ್ತೀನಿ, ಒಂದು ಸ್ವಲ್ಪ ಹಾಕಿ. ಚೆನ್ನಾಗಿ ಕಾದಿದೆ ಎಣ್ಣೆ. ಫಸ್ಟ್ ಪಾಪ್ಕಾರ್ನ್ ಫ್ರೈ ಮಾಡ್ಕೋತೀನಿ, ಅದಾದಮೇಲೆ ಫಿಂಗರ್ಸ್. ಇದು ಐಸಲ್ಲಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಸಿಡಿಯತ್ತೆ. ಹುಷಾರಾಗಿ ನೋಡಿ ಫ್ರೈ ಮಾಡ್ಕೋಬೇಕು. ಇದು ರೆಡಿ ಟು ಫ್ರೈ. ಮಸಾಲೆ ಎಲ್ಲ ಇದರಲ್ಲೇ ಇರುತ್ತೆ, ಉಪ್ಪು ಖಾರ ಎಲ್ಲ ಮಸಾಲೆ ಇದರಲ್ಲೇ ಇರುತ್ತೆ. ಸೊ ಡೈರೆಕ್ಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯ್ತಿದು. ವೆಂಕೀಸ್ ಪಾಪ್ಕಾರ್ನ್. ಸೊ ನಾವು ಅವಾಗವಾಗ ತೊಗೊಂಬಂದು ಇಟ್ಟಿರ್ತೀವಿ ಫ್ರಿಜ್ಜಲ್ಲಿ. ಸೊ ಯಾವಾಗಾದರೂ ಸೈಡ್ಸಿಗೆ ಬೇಕಾದರೆ ಡೈರೆಕ್ಟ್ ರೆಡಿ ಟು ಫ್ರೈ ಅಲ್ಲ, ಇದಕ್ಕೆ ಮಸಾಲೆ ಏನೂ
ಹಚ್ಚಿಡೋ ಥರ ಇಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಸ್ಟಾಕ್, 1 kg ಇಲ್ಲ 2 kg. ಇವ್ರು ಜಾಸ್ತಿ ತರೋದು ವೆಂಕೀಸಿಂದ ಅಂತ ಅಂದರೆ ಚಿಕನ್ ಪಾಪ್ಕಾರ್ನ್, ಫಿಂಗರ್ಸು, ಚಿಕನ್ ವಿಂಗ್ಸು, ಆಮೇಲೆ ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್. ಆಮೇಲೆ ಮೊನ್ನೆ ಒಂದು ತಂದಿದ್ರು, ಯಾವುದಂದರೆ ಚಿಪ್ಸ್, ಚಿಕನ್ ಚೀಸಿ ಚಿಪ್ಸ್. ಅದು ತುಂಬ ಸಖತ್ತಾಗಿತ್ತು. ಸೊ ಇಷ್ಟು ತರ್ತಾರೆ. ಸೊ ನನಗೂ ಹೊಟ್ಟೆ ಹಸಿತಾ ಇದೆ. ಬಂದಾಗಿಂದ ಏನೂ ತಿಂದೇ ಇಲ್ಲ. 5 ಗಂಟೆಗೆ ಸ್ಕೂಲಿಂದ ಬಂದಿದ್ದ ತಕ್ಷಣವೇ ನೀರು ಬಿಟ್ಟರು. ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಸೀದಾ ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ತಿಕ್ಕು, ಬಟ್ಟೆ ತೊಳಿ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ. 5 ಗಂಟೆಯಿಂದ 7 ಗಂಟೆ ತನಕ ಟೀನೂ ಕುಡ್ದಿಲ್ಲ, ನೀರು ಕುಡ್ದಿಲ್ಲ, ಸ್ನ್ಯಾಕ್ಸ್ ಏನೂ ತಿಂದಿಲ್ಲ. ಅವರು ಉಪವಾಸ ಇದ್ದಾರೆ. ಜಸ್ಟ್ ರೋಸಾ ಬಿಟ್ಟು ಬಂದರು. ಹಾಲು ತರ್ತೀನಿ ಅಂತ ಹೋದರು. ಈಗ ಬಂದ ತಕ್ಷಣ ಒಳ್ಳೆ ಒಂದು ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ತಿಂದರೆ ಸಮಾಧಾನ ಆಗುತ್ತೆ. ಅದಾದಮೇಲೆ ಅಡುಗೆ ಮಾಡೋಕ್ಕೆ ಕೂತ್ಕೋತೀನಿ. ಡೈಲಿ ಇಷ್ಟೊತ್ತಿಗಾಗಲೇ ಅಡುಗೆ ಮಾಡ್ತಿದ್ದೆ, ಬಟ್ ನೀರು ಬಿಟ್ಟಿರೋದ್ರಿಂದ ಆಗಲಿಲ್ಲ. ನೋಡಬೇಕು ಏನೇನು ಮಾಡಬೇಕು ಅಂಥೇಳಿ. ನುಗ್ಗೆಕಾಯಿ ಅಂತೂ ತಂದಿದ್ದೀನಿ, ಶಿವಮೊಗ್ಗದಿಂದನೇ ತಂದಿದ್ದೆ. ಸೊ ನಿಮಗೆ ಹೇಳಿದ್ದೆ ಅಮ್ಮನ ಮನೆಯಿಂದ ನುಗ್ಗೆಕಾಯಿ ತರ್ತಾಯಿದ್ದೀನಿ ಅಂಥೇಳಿ. ಸೊ ಅದೇ ನುಗ್ಗೆಕಾಯಿ, ಆಮೇಲೆ ಸ್ವಲ್ಪ ತರಕಾರಿ ಕೊಟ್ಟು ಕಳಿಸಿದ್ರು ಅಪ್ಪ. ಎಲ್ಲ ಮಿಕ್ಸ್ಡ್ ತರಕಾರಿ ಹಾಕಿ ಪಲ್ಯ, ರೊಟ್ಟಿ ಮಾಡ್ತೀನಿ. ತುಂಬಾ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬಾರ್ದು, ಯಾಕಂದರೆ ಸೀದ್ ಬಿಡುತ್ತೆ. ಒಂದು ಒಳ್ಳೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಒಳಗೆಲ್ಲ ಕ್ಲೀನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಏನಾಗುತ್ತೆ ಅಂತಂದರೆ ಸೀದೋಗ್ಬಿಡುತ್ತೆ, ಒಳಗೆಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಸೊ ಇವ್ರು ಬಂದರು ಅಂತ ಕಾಣುತ್ತೆ. ಬಂದ್ರಾ ಅಷ್ಟು ಬೇಗ? ಏನು ಚಾಕ್ಲೇಟ್ ತಂದ್ರಿ ನನಗೆ? ಪರ್ಕ್. ಇಷ್ಟು ದುಡ್ದಾ? ಎಷ್ಟು ರೂಪಾಯಿ ಇದು? ಹೋಗೋ 20 ರೂಪೀಸು. 5 ರೂಪೀಸಿದು ಅಷ್ಟೇ ನಾನು ತಿಂದಿದ್ದು. ಅಯ್ಯೋ ಇವತ್ತು ಬೆಳಗ್ಗೆ ಮಾಡೋಕ್ಕಾಗಲಿಲ್ವಲ್ರಿ? ಹಂಗಲ್ಲ, ನಾನು ಬರೋದೇ ಇಲ್ಲ ಬಾಬುಗೆ. ನಾನೆಲ್ಲ ಸ್ಟಾರ್ಟೇ ಮಾಡಿ ನನ್ನ ಲಾಗ್ಗಳು ಹೆಂಗೆ ಮಾಡ್ತೀವಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ದಿಲ್ಲ ಆ್ಯಕ್ಚುಲಿ. ಏನು ಗೊತ್ತಾ, ಶಿವಮೊಗ್ಗಕ್ಕೆ ಹೋಗಿದ್ದು, ಅದು ಬಟ್ಟೆ ಅಂಗಡಿದೊಂದು ಹಾಕಬೇಕು ಇವತ್ತು ಈವ್ನಿಂಗ್ ವಿಡಿಯೋ, ಆಯಿತಾ? ನಾಳೆ ಸಂಜೆ ಬಂದುಬಿಟ್ಟು ಶಿವಮೊಗ್ಗಕ್ಕೆ ಹೋಗಿ ಅಲ್ಲೇನೇನಾಯಿತು ಅದೆಲ್ಲ ಹಾಕ್ತೀನಿ. ನೀವೇ ಕಮೆಂಟ್ ಮಾಡಿ ಹೇಳ್ರಿ, ನಾನು ಕರೆಕ್ಟಾಗಿ ಮಾತಾಡ್ತೀನ, ಇವ್ರು ಕರೆಕ್ಟಾಗಿ ಮಾತಾಡ್ತಾರ ಅಂತ ನೋಡೋಣ. ವ್ಯೂವರ್ಸಿಗೆ ಕೇಳೋಣ. ಇದೇನಿದು ಹಿಂಗಾಗಿದೆ? ಉಬ್ಬತ್ತಾ ಇದು? ಚೀಸ್ ಬೋಲಾ? ಪಾಪ್ಕಾರ್ನ್ ಅಂದರೆ ಇದೆ ತಾನೇ? ಮತ್ತೆ ಚೀಸಿ ಪಾಪ್ಕಾರ್ನ ಇದು? ಹೋಗ್ರಿ ರೀ, ಟಯರ್ಡ್ ಆಗಿದ್ದು ನನಗೆ. ಮತ್ತು ದಾವಣಗೆರೆಗೆ ಹೋಗ್ಬೇಕಂತ ನೋಡ್ರಿ. ಸಬ್ಸ್ಕ್ರೈಬ್ ಆಗಿನಿ, ಮಸ್ತ್ ಐತೆ ಚಾನಲ್ ಅಂತ ಹುಡುಗ ಮಾಡಿ. ಯಾರ್ರೀ ಅವರು? ಹನುಮಂತ ಅಂತ ಹೇಳಿಗೆರೆ. ನೋಡಿ ಶಾರ್ಟ್ ವಿಡಿಯೋಸ್ ಎಷ್ಟು ಯೂಸ್ ಆಗ್ತಿದೆ, ನಿಮ್ದು ಚೆನ್ನಾಗಿ ಓಡ್ತಾ ಇದೆ ಅದರಲ್ಲಿ. ಅವ್ನು ನೋಡಿಲಿ 480 ವಾಚ್ ಟೈಮ್ ಹೋರ್ಸ್ ಆಗಿರೋದು. ಒಂದು 52,500 ವ್ಯೂಸ್ ಆಗಿರೋದು. ಯಾವಾಗ ಸ್ಟಾರ್ಟ್ ಮಾಡಿರೋದು ಚಾನಲ್? 1 ತಿಂಗಳಾಯ್ತು. ನಮ್ದು 15 ಡೇಸ್ ಆಯ್ತು. ಯಪ್ಪ, ಇವ್ ನೋಡು ಶ್ರವಣ್ ಬ್ರೋ, ದುಬೈನಲ್ಲಿ ದುಬಾರಿ ಮನೆ. ಅವ್ರು ಸಮೀರ್ ಎಲ್ಲ ಹೋಗಿದ್ದಾರೆ. ದುಬೈಗೆ ಹೋಗ್ಯಾರೇನು ಅವರು? ನಾವ್ ಯಾವಾಗ ಹೋಗೋದು ದುಬೈಗೆ? ಇನ್ಶಾಲ್ಲಾ. ಇದು ಫಸ್ಟ್ ಟೈಮ್ ತಂದಿರೋದು ಇವರು, ಹಾಗಾಗಿ ನನಗೆ ಗೊತ್ತಾಗ್ತಿಲ್ಲ ಹಿಂಗೆ. ಇದು ಪಾಪ್ಕಾರ್ನ್ ರೀ, ಪಾಪ್ಕಾರ್ನ್ ಫಸ್ಟ್ ಟೈಮ್ ತಂದಿದ್ದು. ವಿಂಗ್ಸು, ಲೆಗ್ ಪೀಸು, ಇದು ಫಿಂಗರ್ಸು, ಇದು 3 ಕಾಮನ್ ನಮ್ಮ ಮನೇಲಿ ಇದ್ದೇ ಇರತ್ತೆ ಯಾವಾಗಲೂ ಫ್ರಿಜ್ಜಲ್ಲಿ. ಯಾವಾಗಲಿಲ್ಲ, ಈಗ ಲಾಸ್ಟ್ ಟೈಮ್ ತಂದಿದ್ರಲ್ಲಿ ಸ್ವಲ್ಪ ದಿನ ನಿಲ್ ಮಾಡಿದ್ವಿ. ನೋಡಿ ಇಲ್ಲಿ 230 ವಿಡಿಯೋ ಹಾಕಿದ ನಾವು. 231 ಸಬ್ಸ್ಕ್ರೈಬರ್ ಇದ್ದಾರೆ. ಕಾಪಿರೈಟ್ ಬರ್ತದೆ ಕೂಡ. ನೋಡಿ ಇಲ್ಲಿ ಒಂದೇ ವಿಡಿಯೋ ಹಾಕಿರೋದು ಅವನು 17 ದಿವಸ ಆಗೈತೆ. ಶಾರ್ಟ್ಸ್ ನೋಡಿ ಇಲ್ಲಿ. ಶಾರ್ಟ್ಸ್ ಇಂದ ಬರ್ತಾ ಇರೋದು ಅವ್ರಿಗೆ ವ್ಯೂಸ್. ಶಾರ್ಟ್ಸ್ ಹಾಕ್ಬೇಕಂಡ್ರಿ. ಇದು ಫ್ರೈ ಆಗಿದೆ, ಇದನ್ನ ತೆಗಿತೀನಿ ಈಗ.
ಇಲ್ಲ ಹಾಗೆ ಟೀಗೆ ಇಟ್ಟಿದ್ದೀನಿ. ಚಿಕನ್ ಫ್ರೈ ಕೆಚಪ್ ಇದೆ ಅಲ್ವೇನ್ರಿ? ಕೆಚಪ್ ರೆಡಿ ಮಾಡಿರಿ. ಕೆಚಪ್ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಫ್ರೈ. ಸೊ ಇದು ಫ್ರೈ ಆಗಿದೆ. ಎಲ್ಲಿ ಮತ್ತೆ ಆಫ್ ಮಾಡ್ರಿ ಗ್ಯಾಸ್. ತಣ್ಣಗಾಗಲಿ ಮತ್ತೆ ತೆಗಿ ಮುಟ್ಬೇಡ್ರಿ. ಯಾರಿಗೆ ದದಣ್ಣರಿಗೆ ಕೊಡೋಕೆ ತಗೊಂಡೋಗ್ತಿದ್ದೀರಾ? ಇದೇನು ಮಿಕ್ಸಡ್ ಫ್ರೂಟಾ? ಜ್ಯೂಸ್ ಕೊಟ್ಟು ಬರ್ರಿ ಬೇಗ. ಜ್ಯೂಸ್ ನ್ಯಾಚುರಲ್ ಮಿಕ್ಸ್ಡ್ ಫ್ರೂಟ್. ಈ ಜ್ಯೂಸ್ ತಂದಿದ್ದಾರೆ ಇವರು. ಜ್ಯೂಸ್ ಆಮೇಲೆ ಕುಡಿತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನು. ಸೊ ಇನ್ನೊಂದಿದೆ ಗ್ವಾವಾ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್. ಸೊ ಚಿಕನ್ ಫ್ರೈಡ್ ಚಿಕನ್ ಮತ್ತು ಟೀ ಕುಡಿಬೇಕು. ಕೆಚಪ್ ಏನು ರೀಚಾರ್ಜ್? ನಮಗೆ ಹುಷಾರಿದ್ದಿಲ್ಲ, ನೋಡ್ಕೊಂಡು ಬರೋಕ್ಕಾಗ್ತಿತ್ತು. ಹೆಂಗಿದೆ ನೋಡೋಣ. ನಮ್ಮ ಕಂಪ್ನಿ ಪ್ರಾಡಕ್ಟ್ ಅಂದರೆ ಸಖತ್ತಾಗಿತ್ತು. ಐಮನ್ ಇದು ಮಾಡ್ತಾರೆ ನೋಡಿ ಕಿರಿಕ್. ಸಖತ್ತಾಗಿದೆ. ಹಲೋ ಹಾಕಿ ನೋಡು ಕರೆನ್ಸಿ ಹಾಕಿ ನೋಡು. ಕುಡಿಯಕ್ಕೆ ನೋಡಿ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಇವತ್ತು ಬಂದುಬಿಟ್ಟು 15ನೇ ರೋಜಾ ಇವತ್ತು. ಸೊ ಮಾರ್ನಿಂಗು ನಾನು 3:30ಗೆ ಎದ್ಬಿಟ್ಟೆ. ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ತಾಜು ನಮಾಜ್ ಮಾಡಿಕೊಂಡು ಆಮೇಲೆ ಸೇರಿ ಬೆಳಗಿಂದು ಊಟ ಮಾಡ್ಕೊಂಬಿಟ್ಟು ಇವಾಗ ಜಸ್ಟ್ ಮಸ್ಜಿದ್ಗೆ ಹೋಗಿದ್ದೆ. ಮಸ್ಜಿದ್ಗೆ ಹೋಗ್ಬಿಟ್ಟು ಇವಾಗ ನಮಾಜ್ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ. ಸೊ ಇವತ್ತು 15ನೇ ರೋಜಾ. ಇವತ್ತು ಒಂದು ಅರ್ಧ ತಿಂಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ತುಂಬ ಬೇಜಾರಾಗ್ತಾಯಿತ್ತು, ಬೇಗ ಹೋಗ್ತಾಯಿತ್ತಲ್ಲ ರಂಜಾನ್ ಅಂತ ಹೇಳ್ಬಿಟ್ಟು. ಈ ದಿನಗಳು ಮತ್ತೆ ನಮಗೆ ಮುಂದಿನ ವರ್ಷದವರೆಗೂ ಸಿಗೋದಿಲ್ಲ. ಆಮೇಲೆ ಈ ತಿಂಗಳಲ್ಲಿ ಮಾಡುವಂಥ ನಾವು ಪುಣ್ಯದ ಕಾರ್ಯಗಳು ಆಮೇಲೆ ನಿಯತ್ಗಳು ಮತ್ತು ಯಾವ ತಿಂಗಳಲ್ಲೂ ಸಿಗೋದಿಲ್ಲ. ದೇವರು ಪ್ರತಿ ವರ್ಷ ಪೂರ್ತಿನೂ ಇದೇ ರೀತಿಯಾಗಿ ದೇವರಲ್ಲಿ ನಂಬಿಕೆ ಇಟ್ಟು ತಾಳ್ಮೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಭಯದಿಂದ ಜೀವನ ನಡೆಸ್ಕೊಡ್ಲಿ. ಆಮೇಲೆ ಅದೇ ಇವತ್ತು ತುಂಬ ಇದು ಬಿದ್ದಿದೆ, ಫಾಗು ತೋರಿಸ್ತೀನಿ ಹೋಗ್ಬೇಕಾದ್ರೆ ಕಂಪ್ನಿಗೆ. ಸೊ ಇವತ್ತಿನ 15ನೇ ದಿನ ರೋಜಾ ಸ್ಟಾರ್ಟ್. ಇವತ್ತು ನಾಳೆ 16ನೇದು. ಲಾಸ್ಟ್ 2 days ಲಾಗು ನಮ್ಮ ವೈಫೈ ಮಾಡಿದ್ದಾರೆ ಬರೀ, ಯಾಕಂದರೆ ಅವರು ಊರಿಗೆ ಹೋಗಿದ್ರು ಶಿವಮೊಗ್ಗಕ್ಕೆ. ಸೊ ಹಾಗಾಗಿ ನಾನು ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತಿಂದ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು 2 ದಿನದಿಂದ ಅವರು ಶಿವಮೊಗ್ಗ ಹೋಗಿರೋದೆಲ್ಲ ಲಾಗ್ಗಳು ಅಪ್ಲೋಡ್ ಮಾಡ್ತಾಯಿದ್ದಾರೆ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಮತ್ತೆ ಕಂಪ್ನಿಗೆ ಹೋಗಬೇಕು 7 o'clockಗೆ. ಸೊ ಮತ್ತೆ ಸಿಗ್ತೀನಿ. ಫುಲ್ ಮಂಜು. ಹಾಗಾಯ್ತು. ಇವಾಗ ಜಸ್ಟ್ ನಾನು ರೆಡಿ ಆಗಿಬಿಟ್ಟು ಆ ಕಂಪ್ನಿಗೆ ಹೋಗ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಫುಲ್ ಫಾಗ್, ರೋಡಲ್ಲಿ ಫುಲ್ ಫಾಗ್ ಬಂದಿದೆ ಇಬ್ಬನಿ. ಸೊ ಹೋಗ್ಬೇಕಿತ್ತು, ಬಟ್ ರೋಡೇ ಕಾಣ್ತಿಲ್ಲ ಇಲ್ಲಿ ನನಗೆ ಹೋಗ್ಬೇಕಾದ್ರೆ. ಸೊ ಅದ್ರಾಗೆ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಸ್ಲೋ ಆಗಿ ಕಂಪ್ನಿಗೆ ಹೋಗಬೇಕು. ಯಾಕಪ್ಪ ಅಂದರೆ ಟೈಮ್ ಆಲ್ರೆಡಿ 6:38 ಆಗಿದೆ. ಮಂಜು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಸ್ಲೋ ಆಗೇ ಹೋಗ್ಬೇಕು. ನೋಡಿ ಎಷ್ಟು ಫುಲ್ಲು ಫಾಗ್ ಇದೆ, ಏನು ಕಾಣ್ತಾ ಇಲ್ಲ. ಕಾಶ್ಮೀರ ಆಗ್ಬಿಟ್ಟೈತೆ ಫುಲ್ಲು.
ಸೊ ಅದ್ರಾಗೆ ಸ್ಲೋ ಆಗಿ ಹೋಗ್ಬೇಕು. ಇವಾಗ ಇಷ್ಟು ಮಂಜು ಬಿದ್ದಿದೆ ಅಂದರೆ ಅರ್ಥ ಮಾಡ್ಕೋಬೇಕು ಮಧ್ಯಾಹ್ನ ಬೆಂಕಿ ಬೀಳೋದೈತೆ ಅಂತೇಳಿ ಬಿಸಿಲು. ಸೊ ಬೆಳಗ್ಗೆ ಇಷ್ಟು ಮಂಜು ಬಿದ್ದೈತೆ ಅಂದರೆ ಈ ಮಧ್ಯಾಹ್ನ ಒಂದು 12:30 1 ಗಂಟೆ ಅದರೊಳಗೆ ಫುಲ್ಲು ಬಿಸಿಲು ಜಾಸ್ತಿ ಆಗ್ತೈತೆ. ಬಿಸಿಲು ಇದು ಎಷ್ಟು ಇವಾಗ ಕೋಲ್ಡ್ ಐತಲ್ಲ ಇದ್ರ ಡಬಲ್ ಬಿಸಿಲು ಬೀಳ್ತೈತೆ ಮಧ್ಯಾಹ್ನ. ಸೊ ನೋಡಬೇಕು. ಆಮೇಲೆ ಕಂಪ್ನಿಗೆ ಅದೇ ಹೋಗ್ತಾ ಇದ್ದೀನಿ, ಇವಾಗ ಟೈಮ್ ಆಗಿದೆ. ಸೊ ಮತ್ತೆ ನಿಮಗೆ ಸಿಗ್ತೀನಿ ಆಮೇಲೆ. ನೋಡಿ ಫುಲ್ ಫಾಗು, ರೋಡ್ ಕಾಣ್ತಾನೆ ಇಲ್ಲ, ಹೋಗೋದು ಕಷ್ಟ. ಅದ್ರಾಗೆ ಸ್ಲೋ ಆಗಿ ಹೋಗ್ಬೇಕು. ಇನ್ನೇನು ಮಾಡೋಣ, ಸ್ಲೋ ಆಗಿ ಹೋಗ್ಬೇಕಷ್ಟೇ. ನೆನ್ನೆ ನೀರು ಹಿಡ್ದು ಟಯರ್ಡ್ ಆಗಿತ್ತು, ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಇಡೀ ದಿನ ಕರೆಕ್ಷನ್ನೇ ಆಗೋಗಿದೆ ನೋಡ್ರಿ. ಎಕ್ಸಾಮ್ ಸ್ಟಾರ್ಟ್ ಆಗಿದೆಯಲ್ಲ ಮಕ್ಕಳಿಗೆ, ಪೇಪರ್ ಬಂದಿತ್ತು. ಸೊ ಕರೆಕ್ಷನ್ ಮಾಡಿಕೊಂಡೇ ಕೂತಿದ್ದೀನಿ ಇವತ್ತು. ಫ್ರೆಂಡ್ಸ್ ಜಸ್ಟ್ ಇವಾಗ ಬಂದೆ ನಾನು ಕಂಪ್ನಿಯಿಂದ. ಡ್ಯೂಟಿ ಮುಗಿತು, ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗೆ ಅಲ್ಗೇರಿಗೆ ಹೋಗಬೇಕಿತ್ತು. ಸೊ ಅಲ್ಗೇರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ಬೆನ್ಕಂಡ್ಕೊಂಡು ಹೋಗ್ತೀನಿ. ಬೆನ್ಕಂಡ್ಗೆ ಹೋಗಿ ನಮ್ಮ ಅಮ್ಮನ್ನೆಲ್ಲ ಮಾತಾಡಿಸ್ಕೊಂಡು, ನಮ್ಮ ಅಪ್ಪವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಮಸ್ಜಿದ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಮಾಜ್ ಎಲ್ಲ ಮಾಡಿಕೊಂಡು ಅಲ್ಲಿ ಇಫ್ತಾರಿ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ನಮ್ಮ ವೈಫಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಒಂದು ರಾಣೆಬೆನ್ನೂರಿಗೆ ಟೈಮ್ ಸಿಕ್ಕರೆ, ಯಾಕೆ ಪರ್ಚೇಸಿಂಗ್ ಮಾಡಬೇಕಿತ್ತು ಸ್ವಲ್ಪ. ಇಲ್ಲಪ್ಪ ಅಂದರೆ ಆಗಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಮತ್ತೆ ಚಳಿಗೇರಿಗೆ ವಾಪಸ್ಸಿಗೆ ಬರ್ತೀನಿ, ಮತ್ತೆ ನಿಮಗೆ ಮುಂದೆ ಸಿಗ್ತೀನಿ. ಹಾಗಾಗಿ ಜಸ್ಟ್ ಇವಾಗ ನಾನು ನಮ್ಮ ಹಳ್ಳಿಗೆ ಬಂದೆ. ಸೊ ಬಂದುಬಿಟ್ಟು ಇವಾಗ ಅದೇ ಟೈಮ್ ಆಗಿತ್ತು, ನಮಾಜ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಇವಾಗ ವಾಟರ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಒಂದು ಕಲ್ಲಂಗಡಿ ಹಣ್ಣು ತಂದಿದ್ದೀನಿ. ಸೊ ತೊಗೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಹೋಗ್ಬೇಕು ನಾನೀಗ. ನೀರು ಪೀರು ಎಲ್ಲ ಯಾರ ಎದ್ರ ಬ್ಯಾನರ ಬಂದೆ. ಜಸ್ಟ್ ಈಗ ಬೆಳ್ಕೊಂಡಕ್ಕೆ ಬಂದಾಗ ಇವರು ಮಳೆಯ ಜೋರಾಯ್ತು ವ್ಯಾಪಾರ. ಸೊ ಮುಗಿಸ್ಕೊಂಬಿಟ್ಟು ಈ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾನೆ. ಹೋಗ್ತಿದ್ದಾವೆ ಗಾಯ್ಸ್, ಒಂದು 2 3 ಒಂದು 4 5 ಹೋಗ್ತಿದ್ದಾವೆ ಹೆಚ್ಚು ಕಡಿಮೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹೋಗ್ತಿದ್ದಾವೆ. ಬಂದಿದ್ದಾರೆ ನಮ್ಮ ಶಂಭು ಮತ್ತು ಪ್ರಮೋದ್ ಅಂತೇಳಿ, ಇಬ್ಬರು ಬಂದರೆ ಚಿಕನ್ ಒಯ್ಯೋಕ್ಕೆ. ನೆನ್ನೆ ನಮ್ಮ ಹಸ್ಬೆಂಡ್ ಚಿಕನ್ ಮತ್ತು ಜ್ಯೂಸ್ ಕೊಟ್ಟಿದ್ರಲ್ಲ, ಅದು ರಿಟರ್ನ್ ಮಾಡಬೇಕಾದ್ರೆ ಇವ್ರು ಬನಾನಾ ಮತ್ತು ಫ್ರೂಟ್ ಕಸ್ಟರ್ಡ್ ಥರ ಮಾಡಿಕೊಟ್ಟಿದ್ದಾರೆ. ಸೊ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಇದೆ, ಇದು ಫ್ರಿಜ್ಜಲ್ಲಿ ಇಟ್ಟಿದ್ರು ಅನಿಸುತ್ತೆ. ಸೊ ನೋಡೋಣ, ಇದನ್ನು ಹಾಗೆ ತೆಗ್ದಿಡ್ತೀನಿ. ನಮ್ಮ ಹಸ್ಬೆಂಡ್ ರೋಸಾ ಇದ್ದಾರಲ್ಲ ಬಂದು ತಿಂತಾರೆ, ಹಾಗೆ ಫ್ರಿಜ್ಜಲ್ಲಿ ತೆಗ್ದಿಡ್ತೀನಿ. ಸೊ ರಂಜಾನ್ ಸ್ಪೆಷಲೇ ಇದು. ನಾವೇನಾದರೂ ಅವ್ರಿಗೆ ಕೊಡೋದು, ಅವ್ರೇನಾದರೂ ತೊಗೊಂಬಂದು ನಮಗೆ ಕೊಡೋದು, ಶೇರಿಂಗ್ ಮಾಡ್ಕೊಂಡು ತಿನ್ನೋದ್ರಲ್ಲೇ ಒಂದು ಖುಷಿ. ಫ್ರೆಂಡ್ಸ್ ಜಸ್ಟ್ ಇವಾಗ ನಾನು ಮತ್ತೆ ಚಳಿಗೇರಿಗೆ ಬಂದೆ. ಸೊ ನಮಾಜೆಲ್ಲ ಮುಗಿಸ್ತು, ಅಷ್ಟು ಮನೆಗೆ ಬಂದೆ ನಾನು. ಮನೆಗೆ ಬಂದುಬಿಟ್ಟು ಇವಾಗ ಸಂಜೆ ಹೆಂಡ್ತಿ ಫೋನ್ ಮಾಡಿಲ್ಲ, ಸ್ವಲ್ಪ ರೂಅಬ್ಜಾ ತಗೊಂಬರ್ರಿ ಇದಕ್ಕೆ ಇಫ್ತಾರಿಗೆ ಮತ್ತು ಮಾರ್ನಿಂಗ್ ಸೇರಿಗೆ ಫ್ರೂಟಿಂದು ಸ್ವಲ್ಪ ಇದನ್ನು ಮಾಡಿಬಿಟ್ಟು ಶೇಕ್ ಮಾಡಿ ಅದಕ್ಕೆ ರೂಅಬ್ಜಾ ಹಾಕಿ ಚೆನ್ನಾಗಿರ್ತದೆ ಅಂದ್ಲು. ಸೊ ಹಾಗಾಗಿ ನಾನು ತೊಗೊಂಬಂಡೆ ಇವಾಗ ಜಸ್ಟ್. ಆಮೇಲೆ ಫ್ರೆಂಡ್ಸ್ ನಮ್ಮ ಆರಿಫು ಅಂಗಡಿ ಚೆನ್ನಾಗಿ ನಡೀತೈತೆ, ಕೋಳಿದು ಚಿಕನ್ ಅಂಗಡಿ. ಅವನು ಏನಂತಿದ್ದಾನೆ ಅಂದ್ರೆ ಇವ್ರ ಮಾತು ಕೇಳ್ಕೊಂಬಿಟ್ಟು ಇಲ್ಲ ಬೇರೆ ಏನಾದರೂ ಮಾಡಬೇಕು ಅಂತಿದ್ದಾನೆ. ಇವಾಗ ಅಂಗಡಿ ಓಪನ್ ಮಾಡಿಬಿಟ್ಟು ಭಾಳ ದಿವಸ ಆಗಿಲ್ಲ, ಒಂದು 8 ದಿನ ಆಗೈತೆ. ಈ ಗಿರಾಕಿ ಬರ್ತಿಲ್ಲ, ಚೆನ್ನಾಗಿ ಆಗ್ತಿಲ್ಲ, ದಿನಕ್ಕೆ 1-2 ಕೋಳಿ ಅಷ್ಟೇ ಹೋಗ್ತಿದ್ದಾವೆ. ಸೊ ಬೇರೆ ಏನಾದರೂ ಮಾಡ್ಬೇಕು ಅದ್ರ ಜೊತೆ ಅಂದ. ಅದಕ್ಕೆ ನಾ ಹೇಳಿದೆ, ಮಂದಿ ಹಲ್ವಾರು ನಮ್ನಿ ಹೇಳ್ತಾರೆ. ಸೊ ಇವ್ರ ಮಾತು ಕೇಳೋಕೆ ಹೋಗ್ಬೇಡ, ಸೆಟ್ ಆಗೋವರೆಗೂ ಅಷ್ಟೇ ಬಿಸ್ನೆಸ್. ಒಂದು ಸ್ವಲ್ಪ ದಿನ ಸೆಟ್ ಆಯಿತು ಅಂದರೆ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅವನು ಅರ್ಮನ್ಸ್ ಮಾಡ್ತಿದ್ದಾನೆ, ಮಾಡಲೇಬೇಡ ಅಂತ. ಹೌದಿಲ್ಲ? ಈಗ ಅದಕ್ಕೆ ಈಗ ಒಂದು 30,000 ಇನ್ವೆಸ್ಟ್ ಮಾಡಿದ್ದಾನೆ. 30,000 ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಹೇಳ್ತಿದ್ದಾನೆ. ಅವ್ನು ಇನ್ನೊಬ್ಬ ಅಂಗಡಿಯವನು ಅಂದಂತೆ, ಇಲ್ಲ ನೀ ಬೇರೆ ಏನಾದ್ರು ಮಾಡು, ಹಂಗಿದ್ರೆ ವರ್ಕೌಟ್ ಆಗ್ತದೆ, ಇದು ಮುಂದೆ ನಂಬ್ಕೊಂಡಿರ್ಬೇಡ ಹಂಗೆ ಹಿಂಗೆ ಅಂತೇಳಿ ಮಂದಿ ತಾರಾತಿಗಳಿಗೆ ಹೇಳ್ತಾರೆ. ಇವನು ಇವ್ರ ಮಾತು ಯಾಕೆ ಕೇಳಬೇಕು? ಅದೇ ನಾನು ತಿಳಿಸಿ ಹೇಳಿ ಬಂದೀನಿ. ಏನಾಗಲ್ಲ, ಒಂದು 2-3 ತಿಂಗಳು ಮಾಡಪ್ಪ, ಆಮೇಲೆ ನೋಡೋಣ. ಸೆಟ್ ಆಗಲೇ ಇಲ್ಲ ಅಂದ್ರೆ ನೋಡೋಣ ಅಂತ. 5 ಕೋಳಿ ಖರ್ಚಾಗುತ್ತೆ ಡೈಲಿ. 5 ಕೋಳಿ ಅಂದರೆ ಹೆಚ್ಚು ಕಮ್ಮಿ ಒಂದು 500 ರೂಪಾಯಿ ಉಳಿದತ್ತೆ ಅವನಿಗೆ. ಹೇಳಿದ್ರೆ ಕೇಳಲ್ಲ, ಏನು ಮಾಡೋಣ ನಾವು? ಇನ್ನೊಬ್ರ ಕೈ ಕೇಳೋ ಕೆಲಸ ಮಾಡೋಕ್ಕಿಂತ ಒಳ್ಳೇದದು. ಇವಾಗ ಊಟಕ್ಕೆ ರಾಗಿ ಮುದ್ದೆ ಮಾಡ್ತಿದ್ಯಾ? ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇದು ಇಂಡಿಕೇಟರ್ ಹಾಕೊಂಡು ಹೋಗಿರೋದು ಕಂಪ್ನಿವರೆಗೂ.
ಅದು ಮಾರ್ನಿಂಗ್ ಟೈಮ್ ಲಾರಿ ಜಾಸ್ತಿ ಓಡಾಡುತ್ತವೆ. ಲಾರಿಗಳು ಜಾಸ್ತಿ ಅಡ್ಡಾಡ್ತವೆ. ಸೊ ಗೈಸ್, ನಿನ್ನೆ ಲಾಗ್ ನೋಡಿದ್ರಿ ಅಂದ್ಕೊಂಡ್ರೆ ನನ್ನ ಮಗ ತುಂಬ ಮಾತಾಡಿದ್ದಾನೆ. ಅವನಿಗೆ 5 ವರ್ಷಕ್ಕೇನೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅನ್ನೋ ರೇಂಜಿಗೆ ಬೆಳೆದಿದ್ದಾನೆ ಅವನು. ಅದು ಸಮೀರ್ ಅವ್ರ ಲಾಗ್ ಡೈಲಿ ನೋಡ್ತಿದ್ವಲ್ಲ, ಅವನು ಡೈಲಿ ನೋಡ್ತಿದ್ದ. ಸೊ ನೋಡ್ತಾ ಅವನು ಕಲ್ತ್ಬಿಟ್ಟಾನ ಅವಾಗೆ. ಇಲ್ಲಿದ್ದಿದ್ರೆ ಡೈಲಿ ಅವನಿಂದನೇ ಬಿಡ್ತಿದ್ವಿ ನಾವು ಲಾಗ್ನ. ಇರಲಿ, ಅವು ಹೋದಾಗೆಲ್ಲ ನಾವು ಹೋಗ್ತಿರ್ತೀವಲ್ಲ, ನಮ್ಮನೆ ವೈಫ್ ಹೋಗ್ತಿರ್ತಾರೆ, ಹೋದಾಗೆಲ್ಲ ಮತ್ತೆ ವಿಡಿಯೋ ಮಾಡ್ತಾರೆ ಒಂದು. ಸೊ ಇವಾಗ ಮುದ್ದೆ ರೆಡಿ ಆಗ್ತೈತೆ. ಮುದ್ದೆ ತಿಂದ್ಬಿಟ್ಟು ಫ್ರೆಂಡ್ಸ್ ನೋಡಿ, ಇವಾಗ ಅಚ್ಚರಾಗಿ ಮುದ್ದೆ ಮಾಡ್ತಿದ್ದಾರೆ ನಮ್ಮ ವೈಫು. ಇವಾಗ ರಾತ್ರಿ ಊಟಕ್ಕೆ ನಾ ಏನು ಊಟ ಮಾಡಿಲ್ಲ ಇನ್ನು. ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಬಂದಿದ್ದೆ ಊರಾಗೆ. ನಮ್ಮಮ್ಮ ಟೀ ಮಾಡಿಕೊಡ್ತು. ಸೊ ಟೀ ಕುಡಿದ್ಬಿಟ್ಟು ಹಂಗೆ ಡೈರೆಕ್ಟ್ ನಾನು ಒಂದು ಕಾಫಿ ಕುಡಿದೆ ರಾಣಮ್ಮನೂರಲ್ಲಿ. ಇವಾಗ ಅದೇ ಮುದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ಲು. ಮುದ್ದೆ ಮಾಡ್ತಿದ್ದಾಳೆ. ಮುದ್ದೆ ತಿಂದ್ಬಿಟ್ಟು ಮುದ್ದೆ ಜೊತೆಗೆ ನುಗ್ಗೆಕಾಯಿ ಸಾರು, ತರಕಾರಿ ಪಲ್ಯ, ಅನ್ನ. ಬೆಳಗ್ಗೆ ಏನು ಇಬ್ಬನಿ ಇತ್ತು ಇವತ್ತು. 10-10:30 10:30ವರೆಗೂ ಇಬ್ಬನಿ ಬಿದ್ದೈತೆ. ನಿನಗೆ ಗೊತ್ತಾಗಿಲ್ಲ. ನಾ ಬೆಳಗ್ಗೆ ಬೈಕೆಲ್ಲ ನಿಲ್ಸ್ಕೊಂಡು ಹೋಗಿರೋದು, ವಿಡಿಯೋ ಮಾಡಿದ್ದೀನಿ ಅದು. ರೋಡ್ ಕಾಣಿಸ್ತಿರ್ಲಿಲ್ಲ ನೋಡಿ. ಸರ್ಯಾಗಿ ಹದ ಮಾಡ್ತಿದ್ದಾಳೆ ಮುದ್ದೆನ. ಹಿಟ್ಟನ್ನ ಗಂಟಾದ್ರೆ ತಿನ್ನಕ್ಕೆ ಬರಲ್ಲ. ಅಚ್ಚರಾಗಿ ಮುದ್ದೆ ಅಂತ ನೋಡ್ರಿ. ನಮಗಂತ ಇಲ್ಲಿ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿಲ್ಲ ಅಚ್ಚರಾಗಿ ಮುದ್ದೆ ಏನು. ಇನ್ನೊಂದು ಯಾವುದಪ್ಪ, ಅಕ್ಕಿ ಅನ್ನ ಹಾಕಿ ಮಾಡೋದು. ಅಕ್ಕಿ ಹಾಕಿ ಮಾಡಲ್ಲ, ಅನ್ನ ಹಾಕಿ ಮಾಡೋದು. ಅದು ಬೇರೆ ರಾಗಿ ಮುದ್ದೆ ಇರ್ತದೆ. ಸೊ ಇವಾಗ ರಾಗಿ ಮುದ್ದೆ, ನುಗ್ಗೆಕಾಯಿ ಸಾರು ಊಟ ಮಾಡಬೇಕು. ಆಮೇಲೆ ಇವತ್ತಿಗೆ 15 ದಿವಸ ರೋಜಾ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನಮ್ಮದು. 15 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಅಳು ಬರ್ತೈತೆ ನನಗೆ. ಯಾಕಂದರೆ ಮತ್ತೆ ಇದು ಬೇಕಂದ್ರೆ ಸಿಗೋದಿಲ್ಲ ನಮಗೆ ರೋಜಾಗಳು, ಉಪವಾಸ. ಸೊ 15 ದಿವಸ ಇವತ್ತಿಗೆ ಕಂಪ್ಲೀಟ್. ನಾಳೆದು 16ನೇ ದಿನ. ಮುದ್ದೆ ರೆಡಿ. ರಾಗಿ ಮುದ್ದೆ, ಕೋಳಿ ಸಾರಿದ್ರೆ ಚೆನ್ನಾಗಿರ್ತಿತ್ತು. ಚಿಕನ್ ಥರ ನಾನು ಕಂಡೆ, ಆರಿಫ್ ಅಂಗಡಿಗೆ ಥರ ನಾನು ಕಂಡೆ. ಮತ್ತೆ ನಾಡಿದ್ದು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಈಗ ಹೀಟ್ ಆಗಿಬಿಡುತ್ತೆ ಬಾಡಿ. ಮತ್ತೆ ನೀರು ಕುಡಿಯಲ್ಲ ನಾವು ಹಗಲಲ್ಲ. ಸೊ ಹಂಗಾಗಿ ಬೇಡ ಅಂತೇಳಿ ಬಂದೆ. ಈಗ ನಾಳೆ ನಾಡಿದ್ದು ಮತ್ತೆ ಮೀನಿಗಿಂತಂದು ಮಾಡಬೇಕು. ನಾನ್ ವೆಜ್ ಈ ತಿಂಗಳು ಕಡಿಮೆನೇ ತಿಂದೀವಿ. ಬಟ್ ಬಿರಿಯಾನಿ ತಿಂದ್ರೂ ಪೀಸ್ ತಿಂದಿಲ್ಲ. ಮಸ್ಜಿದಾಗೆಲ್ಲ ಬಿರಿಯಾನಿ ತಿಂದ್ರೂ ಪೀಸ್ ಏನು ತಿಂದಿಲ್ಲ. ಗೈಸ್, ಇವು ಮನೆಗೆ ಬಂದಲ್ಲ, ನಮ್ಮ ವೈಫ್ಗೆ ದಾದಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಪಕ್ಕದವರು, ಅದೇ ನಿನ್ನೆ ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ವಲ್ಲ, ಅವರು ಇವತ್ತು ನಮಗೇನೋ ಕೊಟ್ಟಿದ್ದಾರೆ. ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಮಿಲ್ಕ್ ಕಸ್ಟ್, ಇದು ಏನಿದು ಫ್ರೂಟ್ ಕಸ್ಟರ್ಡ, ಮಿಲ್ಕ್ ಕಸ್ಟರ್ಡ ಇದು? ಅದು ರೂವಾಬ್ಜಾ ಹಾಕಿ ಮಾಡಿರೋದಂತೆ. ನಾನು ಕಸ್ಟರ್ಡ್ ಅಂದ್ಕೊಂಡೆ, ಬಟ್ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗ್ತದೆ ರೂವಾಬ್ಜಾ. ಹೇಗಿದೆ? ಸಖತ್ತಾಗಿದೆ, ಮಸ್ತ್ ಐತಲ್ಲ. ವಾಟರ್ ಮೆಲನ್, ದಾಳಿಂಬೆ, ಚೆನ್ನಾಗಿದೆ. ರೂವಾಬ್ಜಾ ಹಾಕಿರೋದು ಅದು, ಅದಕ್ಕೆ ಆ ಟೇಸ್ಟ್. ಸಖತ್ತಾಗಿದೆಯಲ್ಲ. ಐಸ್ ಕ್ರೀಮ್ ತಿನ್ನಂಗೆ ಐಸ್ ಕೋಲ್ಡ್ ಜಾಸ್ತಿ ಐತೆ. ಕೋಲ್ಡ್ ಜಾಸ್ತಿ ಐತೆ, ಚೆನ್ನಾಗೈತೆ. ಚೆನ್ನಾಗೈತೆ. ಇವತ್ತಿನ ಲಾಗ್ ಇಷ್ಟೇ ಗೈಸ್. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.